ಮನೆ ಒಳಗಡೆ ನೈನ್ ಕಟ್ಟರ್ ಎತ್ಕೊಂಡು ಉಗುರನ್ನ ಕಟ್ ಮಾಡ್ತಕ್ಕಂಥದ್ದು, ಆ ನೈನ್ ಪಾಲಿಶನ್ನ ಉಗುರನ್ನ ಹಿಂಗೆ ಕೆರಿತಕ್ಕಂಥದ್ದು, ಕಲರ್ ನೈನ್ ಪಾಲಿಶ್ ಆಗ್ತಕ್ಕಂಥದ್ದು, ಮನೆ ಒಳಗಡೆ ಈ ಉಗುರುಗಳನ್ನ ಕೆರಿತಕ್ಕಂಥದ್ದು, ಇದೆಲ್ಲ ದಟ್ಟ ದರಿದ್ರವಾಗಿರ್ತಕ್ಕಂಥದ್ದು ನಿಮಗೆಲ್ಲ. ನನ್ನ ಮಕ್ಕಳಿಗೆ ನಾನು ಹೇಳೋದು ಏನಂತಂದರೆ, ನಿಮ್ಮ ಕೈಯಲ್ಲೇ ಇರುತ್ತೆ. ಆ ಮನೆಯ ಅಭಿವೃದ್ಧಿ ಆಗ್ತಕ್ಕಂಥದ್ದು ನಿಮ್ಮ ಕೈಯಲ್ಲೇ ಇರುತ್ತೆ. ಪ್ರತಿಯೊಂದೂ ಕೂಡ ಒಂದು ಸಣ್ಣ ತಪ್ಪುಗಳು ಕೂಡ ಮಹಾಲಕ್ಷ್ಮಿಗೆ ಅಲ್ಲಿ ನೋವಾಗ್ತಕ್ಕಂಥದ್ದು. ಮಹಾಲಕ್ಷ್ಮಿ ಅಂದರೆ ಬರೀ ದುಡ್ಡೇ ಅಂತ ತಿಳ್ಕೊಬೇಡಿ. ನಿಮಗೆ ಧೈರ್ಯ ಕೊಡ್ತಕ್ಕಂಥವಳು, ಸಾಹಸ ಕೊಡ್ತಾಳು, ಸೌಂದರ್ಯ ಕೊಡ್ತಕ್ಕಂಥವಳು. ಬರೀ ದುಡ್ಡಿಗಾಗಿಯೇ ಮಹಾಲಕ್ಷ್ಮಿ ಅಂತ ತಿಳ್ಕೊಬೇಡಿ. ನಿಮಗೆ ಶಕ್ತಿಯನ್ನು ತುಂಬತಕ್ಕಂಥವಳು, ನಿಮ್ಮ ಆರೋಗ್ಯವನ್ನು ಕೊಡ್ತಕ್ಕಂಥವಳು, ನಿಮ್ಮ ಮನೆಯ ಏಳಿಗೆಯನ್ನು ಮಾಡ್ತಕ್ಕಂಥವಳು, ಸೌಂದರ್ಯವನ್ನು ಕೊಡ್ತಕ್ಕಂಥವಳು, ನಿಮಗೆ ಒಳ್ಳೆಯ ಒಂದು ಆಯುಷ್ಯ ಕೊಡ್ತಕ್ಕಂಥವಳೆ ಮಹಾಲಕ್ಷ್ಮಿ. ಬರೀ ದುಡ್ಡಿಗಾಗಿ ಲಕ್ಷ್ಮಿ ನೋಡೋದಲ್ಲ. ಲಕ್ಷ್ಮೀ ಕ್ಷೀರ ಸಮುದ್ರ ರಾಜತನೇ, ಅವಳು ಕ್ಷೀರ ಸಾಗರದಿಂದ ಬಂದಿರತಕ್ಕಂಥ ಮಹಾಲಕ್ಷ್ಮಿ. ವಿಷ್ಣುವಿನ ಹೃದಯ ಸಿಂಹಾಸನದಿಂದ ಬಂದಿರತಕ್ಕಂಥವಳು ಮನುಕುಲಕ್ಕೆ. ವಿಷ್ಣುವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥವಳು. ವಿಷ್ಣುವೇ ಆ ಮಹಾಲಕ್ಷ್ಮಿ ಬೇಕು ಸೃಷ್ಟಿಗೆ. ಇವಳು ಅಗತ್ಯವಾಗಿ ಪ್ರತಿಯೊಬ್ಬರಿಗೂ ಬೇಕು ಅಂತಕ್ಕಂಥದ್ದೇ ಮಹಾವಿಷ್ಣುವನ್ನೇ ಈ ತ್ರಿಮೂರ್ತಿಗಳು ಅಲ್ಲಿ ಸೇರಿಕೊಂಡು ನಮಗೆ ಆ ಮಹಾಲಕ್ಷ್ಮಿಯನ್ನು ಕೊಟ್ಟಿರ್ತಕ್ಕಂಥದ್ದು. ನೀವೇನು ಮಾಡ್ತೀರಿ, ಅಲಕ್ಷ್ಮಿಯನ್ನು ಆಹ್ವಾನ ಮಾಡ್ಕೋತೀರಿ. ಸಣ್ಣ ವಿಚಾರಗಳಲ್ಲಿ ಕಡೆಗೆ ಏನು ಮಾಡ್ತೀರಿ, ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಅಯ್ಯೋ ಬೆಳಗ್ಗೆಯಿಂದ ಸಾಕಾಗಿದೆ ಅಂತ ಆ ಗೋಧೂಳಿ ಸಮಯದಲ್ಲಿ ಮನಗ್ತೀರಿ. ಮನೆಗಳಲ್ಲಿ ಹೆಣ್ಮಕ್ಳು ಅಯ್ಯೋ ನನಗೆ ಸಾಕಾಗ್ಬಿಟ್ಟೈತೆ ಅಂತ, ಅದು ದಾರಿ ಒಳಗಡೆ ಆ ವಾಸ್ಕಲ್ ಪಕ್ಕದಲ್ಲೇ ಅಲ್ಲೇನಾದರೂ ಒಂದು ದಿವಾನ್ ಕಟ್ ಹಾಕಿದ್ರೆ ಅಲ್ಲೇ ಮನಗ್ಬಿಡೋದೆ. ಲಕ್ಷ್ಮಿ ಬರೋ ಟೈಮ್ ಒಳಗಡೆ ನೀವು ನಿದ್ರೆಯನ್ನು ಮಾಡ್ತಕ್ಕಂಥದ್ದು ಮಾಡಿಕೊಡೋದು ಅದು ನಿಷಿದ್ಧ. ಯಾಕಂದರೆ ಪ್ರತಿಯೊಂದು ವಾಸ್ತುದಲ್ಲೂ ಕೂಡ ಗೋಧೂಳಿ ಸಮಯದಲ್ಲಿ ನಿದ್ರೆಯನ್ನು ಮಾಡ್ತಕ್ಕಂಥದ್ದು ಮಾಡಬೇಡಿ ಖಂಡಿತವಾಗೂ. ಆಮೇಲೆ ಯಾವುದಾದ್ರು ಒಂದು ಶ್ವಾನಗಳಿಗೆ ಊಟಗಳನ್ನು ಹಾಕ್ತಕ್ಕಂಥದ್ದು, ಮನೆ ಬಾಗಿಲಿಗೆ ಯಾರು ಒಬ್ಬರು ಗೋಮಾತೆಯನ್ನು ಹಿಡ್ಕೊಂಬಂದು ಭಿಕ್ಷೆ ಕೇಳಿದ್ರು ಕೂಡ ಇಲ್ಲಮ್ಮ ಮುಂದಕ್ಕೆ ಹೋಗಮ್ಮ ಅಂತಕ್ಕಂಥದ್ದು ದಯವಿಟ್ಟು ಮಾಡಬೇಡಿ. ಯಾಕಂದರೆ ಭಾಷೆ ತಿಳಿದೇ ಇರ್ತಕ್ಕಂಥದ್ದು, ಮಾತು ಬರದೇ ಇರ್ತಕ್ಕಂಥ ಒಂದು ಮೂಕ ಪ್ರಾಣಿ ನಿಮ್ಮ ಮನೆಗೆ ಬಂದಾಗ ಅವಳು ಬಿಡಿ, ಅವಳು ಕಾಯಕ, ಅದು ಅವಳು ಸೋಂಬೇರಿತನ ಮಾಡ್ತಾಳೋ ಇಲ್ಲ ಆ ಮೂಕ ಪ್ರಾಣಿನ ಹಿಡ್ಕೊಂಬಂದು ಅವಳು ಭಿಕ್ಷಾಟನೆಗೆ ಬಂದಿದ್ದಾಳೋ ಗೊತ್ತಿಲ್ಲ. ಆದರೆ ನಿಮಗೇ ತಿಳಿದೇ ಇದ್ದಂಗೆ ನಿಮ್ಮ ಮನೆ ಬಾಗಿಲಿಗೆ ಗೋಮಾತೆಯನ್ನು ಬಂದಾಗ, ಗೋ ಮನೆ ಹತ್ರ ಬಂದಾಗ ಬರೀ ಕೈಯಿಂದ ದಯವಿಟ್ಟು ಕಳ್ಸೋಕೆ ಹೋಗ್ಬಿಡಿ. ಅಲ್ಲಿ ಸ್ವಲ್ಪ ಅಕ್ಕಿ ಆಗಲಿ, ಸ್ವಲ್ಪ ಬೆಲ್ಲವನ್ನಾಗಲಿ ಆ ಗೋಮಾತೆಗೆ ತಿನ್ನಿಸ್ತಕ್ಕಂಥದ್ದು ಮಾಡಿ. ಅದು ನಿಮ್ಗೆ ಗೊತ್ತಿಲ್ಲದೆ ಇದ್ದಂಗೆ ಆಶೀರ್ವಾದ ಮಾಡಿರುತ್ತೆ ಮನಸ್ಸಲ್ಲಿ. ಈ ಮನೆಯಲ್ಲಿ ನನಗೆ ಇವತ್ತು ಊಟ ಕೊಟ್ಟಿದ್ದಾಳೆ, ಆ ಗೃಹಿಣಿ ಚೆನ್ನಾಗಿರಲಿ ಅಂತೇಳಿ ಆ 333 ಕೋಟಿ ದೇವಾನು ದೇವತೆಗಳ ಅಡಕವಾಗಿರ್ತಕ್ಕಂಥ ಗೋಮಾತೆಯಲ್ಲಿ ಆ ಒಂದು ಆಶೀರ್ವಾದ ಮಾಡ್ತಕ್ಕಂಥದ್ದು, ಗೋ ಸಂರಕ್ಷಣೆ. ಅವಳಿಗೇನಾದರೂ ಒಂದು ಊಟ ಕೊಟ್ಟಾಗ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಆಗುತ್ತೆ. ಈ ರೀತಿ ಮಾಡ್ಕೊಳ್ಳಿ. ಇನ್ನು ಮನೆ ಒಳಗಡೆ ನೀವು ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು ಮಾಡಿದಾಗ, ಮನೆಯ ಕಸವನ್ನು ಗುಡಿಸ್ತೀರಲ್ಲ, ಫಸ್ಟು ಏನು ಮಾಡ್ತೀರಿ ನೀವು, ಮನೆ ಕಸನನ್ನು ಫಸ್ಟು ಪರ್ಕೆ ಎತ್ಕೊಂಡ ತಕ್ಷಣನೇ ಗೋಡೆಗೆ ಹಿಂಗೆ ಕುಟ್ಟೋದು. ಆ ಪರ್ಕೆಯನ್ನು ಏನು ಮಾಡ್ತೀರಿ, ಕೈಯಲ್ಲಿ ಹಿಂಗೆ ಹೊಡೆಯಲ್ಲ, ಸಮ ಮಾಡ್ಕೊಳ್ಳಲ್ಲ. ನಿಮ್ಮ ಮನೆಯ ಗೋಡೆಗೆ ಪರ್ಕೆಯನ್ನು ಹಿಂಗೆ ಕುಟ್ಟಿ ಅದನ್ನು ಸಮ ಮಾಡ್ತಕ್ಕಂಥದ್ದು ಪರ್ಕೆಯನ್ನು ಮಾಡ್ತೀರಿ. ಖಂಡಿತವಾಗೂ ಮಾಡಬೇಡಿ. ಇದು ಸಮಾಗಿಲ್ಲ ಅಂತೇಳ್ಬಿಟ್ಟು ಗೋಡೆಗೆ ಹೊಡಿತಕ್ಕಂಥದ್ದು ಪರ್ಕೆಯನ್ನು ಮಾಡಿದಾಗ ಖಂಡಿತವಾಗೂ ಆ ವಾಸ್ತುಲಿರ್ತಕ್ಕಂಥ ದಿಕ್ಕುಗಳು ನಿಮ್ಗೆ ಗೊತ್ತಾಗಲ್ಲ. ಕಸ ಗುಡಿಸ್ತಾ ಇರ್ಬೇಕಾದ್ರೆ ಗೋಡೆಗೆ ಹಿಂಗೆ ಹೊಡಿತೀರಿ. ನಿಮ್ಮ ಕೈ ಇದೆಯಲ್ಲ ಎಡಗೈ, ಅದರಲ್ಲೇ ಸರಿಪಡಿಸ್ಕೊಳ್ಳಿ ಪರ್ಕೆಯನ್ನು. ಕಡೆಗೆ ನೀವೇನು ಮಾಡಬೇಕು ಅಂದರೆ ನೈಋತ್ಯ ಭಾಗದಿಂದ ಕಸ ಗುಡಿಸ್ಕೊಂಬರ್ಬೇಕು. ನೆಲ ಒರೆಸೋದಾದರೆ ಈಶಾನ್ಯ ಮೂಲೆಯಿಂದ ನೆಲ ಒರೆಸ್ಕೊಂಡು ಹೋಗ್ಬೇಕು ಮನೆಗೆ. ಇದೊಂದು ನೀವು ತಿಳ್ಕೊಳ್ಳಿ. ಕಸ ಗುಡಿಸೋದ್ರಲ್ಲೂ ಕೂಡ ಒಂದು ವಾಸ್ತು ಇದೆ. ನೀವು ನೈಋತ್ಯ ಭಾಗದಿಂದ ಗುಡಿಸ್ಕೊಂಡು ಕಸನ ಈಶಾನ್ಯ ಮೂಲೆಗೆ ತೊಗೊಂಬಂದು ಅಲ್ಲಿ ಕಸವನ್ನು ಎತ್ತಿ ನಿಧಾನಕ್ಕೆ ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ತಕ್ಕಂಥದ್ದು ಮಾಡಿ. ಇನ್ನು ನೆಲ ಒರೆಸೋದಾದರೆ ಈಶಾನ್ಯ ಮೂಲೆಯಿಂದ, ದೇವ ಮೂಲೆಯಿಂದ ನೀರನ್ನು ಇಲ್ಲಿಂದ ಕ್ಲೀನಾಗಿ ಒರೆಸ್ಕೊಂಡೋಗಿ ನೈಋತ್ಯ ಭಾಗದಲ್ಲಿ ಲಾಸ್ಟ್ ಮಾಡಿ ಎತ್ಕೊಂಬಂದು ಹೊರಗಡೆಗೆ ಯಾವುದಾರ ಒಂದು ಹಳ್ಳಕ್ಕೆ ಗಿಡಕ್ಕೆ ಎಲ್ಲಾದರೂ ಸುರಿತಕ್ಕಂಥದ್ದು ಮಾಡಿದಾಗ ಆ ಮನೆಯ ವಾಸ್ತು ಚೆನ್ನಾಗಿರುತ್ತೆ. ಇನ್ನೊಂದು ಏನು ಮಾಡಿ, ಮನೆ ಒಳಗಡೆ ಗಂಡ ಸಂಪಾದನೆ ಮಾಡ್ಕೊಂಬಂದಿರತಕ್ಕಂಥ ಹಣವನ್ನು ನೀವು ತೊಗೊಂಬಂದು ಹೆಂಡತಿ ಕೈಗೆ ಕೊಡೋದು. ಅವನೇನು ತೊಗೊಂಡೋಗಿ ಬೀರಲ್ಲಿ ಇಡಲ್ಲ, ಅಮ್ಮ ಇವತ್ತು ಇಷ್ಟು ಸಂಪಾದನೆ ಆಗಿದೆ ತೊಗೊಳಮ್ಮ ಅಂತ. ಕೆಲವರು ಕೊಡದೇ ಇರ್ಬೋದು, ಕೆಲವರು ಕೊಟ್ಟ ನಂತರ ನೀವೇನು ಮಾಡಿ ಅಂತಂದರೆ ಅದರಲ್ಲಿರ್ತಕ್ಕಂಥ ಒಂದು ಕಾಯಿನಾಗಲಿ, ಒಂದು ರೂಪಾಯಿ ಆಗಲಿ, ಇಲ್ಲ ಒಂದು 5 ರೂಪಾಯಿ ಆಗಲಿ, ಇಲ್ಲ 10 ರೂಪಾಯಿ ಆಗಲಿ ನೋಟನ್ನು ಒಂದು ಸಪ್ರೇಟಾಗಿ ಒಂದು ಡಬ್ಬದಲ್ಲಿ ಇಡ್ತಕ್ಕಂಥದ್ದು ಮಾಡಿ. ಪ್ರತಿದಿನ ಅವನೇನಾದರೂ ತೊಗೊಂಬಂದು ಕೊಟ್ಟರೆ, ಇಲ್ಲ ಪ್ರತಿದಿನ ತರಲಿಲ್ವಾ, ಮಾಸದಲ್ಲಿ ಒಂದು ದಿನ ಸಂಬಳ ಅಂತ ತೊಗೊಂಬಂದು ಕೊಟ್ಟಾಗ ಅದರಲ್ಲಿರ್ತಕ್ಕಂಥ 10 ರೂಪಾಯಿ ಆಗಲಿ, 5 ರೂಪಾಯಿ ಆಗಲಿ, 1 ರೂಪಾಯಿ ಕಾಯಿನಾಗಲಿ ತೆಗೆದುಬಿಟ್ಟು ಸಪ್ರೇಟಾಗಿ ಒಂದು ಡಬ್ಬದಲ್ಲಿ ಇಡ್ತಾ ಬನ್ನಿ. ಕ್ರೋಢೀಕರಣ ಮಾಡ್ತಕ್ಕಂಥ ಬನ್ನಿ.
ಅದನ್ನು ಯಾವುದಾದ್ರು ಒಂದು ಅನ್ನದಾನಕ್ಕೆ ವರ್ಷಕ್ಕೊಂದ್ಸಲಿ ಅನ್ನದಾನಕ್ಕೆ ಇಲ್ಲ ದೇವಾಲಯಕ್ಕೆ ಇಲ್ಲ ನಿಮಗೆ ಸ್ವಂತವಾಗಿ ಒಂದು ಮನೆ ಒಳಗಡೆ ಪೂಜಾ ಕೈಕರ್ಯಗಳಿಗೆ ಉಪಯೋಗಿಸ್ತಾ ಬನ್ನಿ. ಕುಬೇರನಿಗೆ ತುಂಬ ಸಂತೋಷ ಆಗ್ತಕ್ಕಂಥದ್ದು. ಕುಬೇರನಿಗೆ ನಾವು ಏನು ಮಾಡ್ತೀವಿ ಅನ್ನೋದು ಮುಖ್ಯ. ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿ ನಿಲ್ಲಬೇಕು ಅಂತಂದರೆ ಕೆಲವೊಂದು ಗೃಹಿಣಿಯ ಮಕ್ಕಳುಗಳು ಈ ಪರಿಪಾಲನೆಯನ್ನು ಮಾಡಿದಾಗ ಆ ಮನೆಯ ಅಭಿವೃದ್ಧಿ ಆಗ್ತಕ್ಕಂಥದ್ದು ಜಾಸ್ತಿ. ಪ್ರತಿಯೊಬ್ಬ ಗಂಡಸಿನ ಯಶಸ್ಸಿಗೆ ಹೆಂಡತಿನೇ ಕಾರಣ, ಮಕ್ಕಳೇ ಕಾರಣ. ಅವನ್ನ ಉದ್ಧಾರಾರು ಮಾಡ್ಬೋದು, ಆಳು ಬೇಕಾದ್ರೂ ಮಾಡ್ಬೋದು. ಅವನು ಈ ಕಡೆಗೆ ಹೋಗ್ತಿದ್ದಂಗೆ ನೀವು ಈ ಕಡೆಗೂ ಹೊರಗಡೆಗೆ ಹೋಗ್ಬೋದು. ನಿಮ್ಮ ಕೈಲಿದೆ. ಆ ಮನೆಯ ವಾಸ್ತುವನ್ನು, ಆ ಮನೆಯನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಪ್ರತಿಯೊಂದು ಹೆಣ್ಣುಮಕ್ಳ ಕೈಯಲ್ಲಿದೆ. ಇನ್ನೂ ಒಂದು ಕೆಲಸ ಮಾಡಿ, ಆ ಮನೆಯಲ್ಲಿ ಸಿರಿ ಸಂಪತ್ತು ತಾಂಡವಾಡ್ತಾ ಇರಬೇಕು ಅಂತಂದರೆ ಆ ಒಂದು ಪೆಟ್ಟಿಯನ್ನು ಏನಾದರೂ ಒಂದು ಗಲ್ಲದ ಪೆಟ್ಟಿ ಥರ ಮಾಡಿಸ್ಕೊಳ್ಳಿ, ಇಲ್ಲ ತೊಗೊಂಬನ್ನಿ. ಮನೆ ಒಳಗಡೆ ಏನಾರಿದ್ದಾಗ ಅಲ್ಲಿ ನೀವು ಏನು ಕಾಸನ್ನು ಹಾಕ್ತೀವಿ ಆ ಕಾಸಿನ ಮೇಲ್ಭಾಗದಲ್ಲಿರ್ತಕ್ಕಂಥ ಮುಚ್ಚುತ್ತಿರಲ್ಲ, ಆ ಮುಚ್ಚಿದಿಗೆ ದರ್ಪಣವನ್ನು ಇಡ್ತಕ್ಕಂಥದ್ದು. ನೋಡಿ, ಇವಾಗ ನಾವು ಭವಿಷ್ಯ ದರ್ಪಣವನ್ನು ಏನು ಕಾರಣಕರ್ತವಾಗಿ ಮಾಡ್ತಾಯಿದ್ದೀವಿ. ದರ್ಪಣ ಅಂದರೆ ಏನು? ಕನ್ನಡಿ. ನಿಮಗೆ ನಮ್ಮ ಇಲ್ಲಿರ್ತಕ್ಕಂಥದ್ದು ನಿಮಗೆ ಪ್ರತಿಬಿಂಬವನ್ನು ಕೊಡ್ತಾ ಇದ್ದೀವಿ ನಾವು. ನಮ್ಮ ವಾಹಿನಿ ಮುಖಾಂತರ ನಿಮಗೆ ಜ್ಞಾನೋದಯವನ್ನು ಕೊಡ್ತಾ ಇದ್ದೀವಿ. ಈ ರೀತಿ ನಡ್ಕೊಳ್ಳಿ. ಮನೆ ಒಳಗಡೆ ಈ ರೀತಿ ವಾಸ್ತುವನ್ನು ಇಟ್ಕೊಳ್ತಕ್ಕಂಥದ್ದು ಮಾಡಿದಾಗ ಖಂಡಿತವೂ ನಿಮಗೆ ಅಭಿವೃದ್ಧಿ ಆಗ್ತಕ್ಕಂಥದ್ದು. ದರ್ಪಣ ಅಂದ್ರೇನು? ಕನ್ನಡಿ. ನಿಮಗೆ ಭವಿಷ್ಯ ದರ್ಪಣ ಕಾರ್ಯಕ್ರಮ ಏನಕ್ಕೆ ಮಾಡ್ತಾಯಿದ್ದೀವಿ? ನಿಮ್ಮ ಮನೆಯಲ್ಲಿ ವಾಸ್ತು ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗಲಿ. ದಿನೇ ದಿನೇ ನೀವು ಅಭಿವೃದ್ಧಿಯಾಗಿ ಬೆಳೀತಾ ಇದ್ದರೆ ಇಡೀ ನಾಡಿ ಸುಭಿಕ್ಷವಾಗಿರುತ್ತೆ, ಇಡೀ ದೇಶ ಸುಭಿಕ್ಷವಾಗಿರ್ತದೆ. ನಮ್ಮ ಬಡತನವನ್ನು ನಿರ್ಮೂಲನೆ ಆಗ್ತಕ್ಕಂಥದ್ದು. ನಮ್ಮ ದೇಶದ ಹಿತದೃಷ್ಟಿಯಿಂದ ಕೂಡ ಕೆಲವೊಂದು ಪ್ರತಿಯೊಬ್ಬರೂ ಅನುಷ್ಠಾನಗಳು ಮಾಡಿಕೊಂಡಾಗ ನಮಗೆ ದಟ್ಟ ದರಿದ್ರ ನಿವಾರಣೆ ಆಗ್ತಕ್ಕಂಥದ್ದು. ಹಾಗಾಗಿ ಹೆಣ್ಣುಮಕ್ಕಳು ನಿಮಗೆ ನಾನು ಹೇಳೋದೇನು ಅಂತಂದರೆ, ದರ್ಪಣ ಅಂತಕ್ಕಂಥದ್ದು ಒಂದು ಡಬ್ಬದಲ್ಲಿ ನೀವೇನು ಕ್ಯಾಶ್ ಬಾಕ್ಸ್ ಏನಂತ ಹೇಳ್ತೀವಿ, ಅಲ್ಲಿ ಒಂದು ಚಿಕ್ಕದಾಗಿ ಒಂದು ಕನ್ನಡಿಯನ್ನು ಇಡ್ತಕ್ಕಂಥದ್ದು. ನೀವೇನು ಮಡಗಿರ್ತೀರಿ ನೋಟು, ಆ ನೋಟಿನ ದರ್ಪಣ ಕಾಣಬೇಕು. ಆ ನೋಟು ಆ ಕನ್ನಡಿಲಿ ಕಾಣಬೇಕು. ನೀವು ಎತ್ತು ಹಿಂಗೆ ತೆಗೆದ ತಕ್ಷಣ ಆ ನೋಟು ನೀವು ನೋಡಿದ ತಕ್ಷಣ ಕನ್ನಡಿಯಲ್ಲಿ ಆ ನೋಟ್ ಕಾಣಬೇಕು. ಅಂಥ ಒಂದು ಪೆಟ್ಟಿಗೆಯನ್ನು ಮಾಡಿಸ್ತಕ್ಕಂಥದ್ದು ಮಾಡಿ. ಕುಬೇರನಿಗೆ ತುಂಬ ಒಳ್ಳೆಯದು. ಆ ಕುಬೇರನ್ನ ಅಂಧತ್ವ ಇಲ್ಲ ಅವನಿಗೆ, ಅಂದರೆ ವಿಕಾರ ರೂಪ ಇರತಕ್ಕಂಥದ್ದು. ಆದರೂ ಕೂಡ ಅವನು ನಾನು ಕನ್ನಡಿಯಲ್ಲಿ ಹೆಂಗೆ ಕಾಣ್ತೀನಿ ಅಂತಕ್ಕಂಥದ್ದು ಖುಷಿ ಆಗ್ತಕ್ಕಂಥದ್ದು ಕುಬೇರನಿಗೆ. ಅದಕ್ಕೆ ದರ್ಪಣವನ್ನು ಇಡ್ತಕ್ಕಂಥದ್ದು ಆ ನೋಟಿನ ಮುಂಭಾಗದಲ್ಲಿ ದರ್ಪಣ ಕನ್ನಡಿ ಇಡಿ. ಅವ್ನಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? 1 to ಡಬಲ್ ಮಾಡ್ತಾನೆ. ಇನ್ನೂ ಎಷ್ಟು ನೀವು ಅದನ್ನು ಸಂಪಾದನೆ ಮಾಡ್ತೀರೋ ಅದಕ್ಕಿಂತ 2 ಪಟ್ಟು ಜಾಸ್ತಿ ಕೊಡ್ತಕ್ಕಂಥವನು ಭಗವಂತ. ಕುಬೇರನಿಗೆ ತುಂಬ ಇಷ್ಟವಾಗಿರ್ತಕ್ಕಂಥದ್ದು. ಈ ರೀತಿ ಮಾಡ್ಕೊಳ್ಳಿ. ಇನ್ನು ಮುಂದಿನ ಒಂದು ಅನುಷ್ಠಾನಗಳನ್ನು ತಮಗೆ ತಿಳಿಸ್ತೀನಿ. ನನ್ನ ಮಗಳಿಗೆ ಮಾತಾಡೋಕ್ಕೊಂದು ಅವಕಾಶ ಕೊಡೋಣ. ಎಸ್ ಗುರೂಜಿ, ಇವಾಗ ಹೇಳ್ತಾರೆ ಮನೆ ವಾಸ್ತು ಹೀಗಿರಬೇಕು, ಮನೇಲಿ ಈ ರೀತಿಯಾಗಿ ಕೆಲಸ ಮಾಡ್ಕೊಂಡು ಹೋಗಬೇಕು, ಗಲೀಜಿರಬಾರ್ದು. ಸೊ ಹಲವರಲ್ಲಿ ಕೆಲವೊಂದು ಪ್ರಶ್ನೆ ಮೂಡುತ್ತೆ. ಏನಂದರೆ, ಇವಾಗ ಮನೆಗೆ ಒಂದು ಸೊಸೆಯಾಗಿ ಬರ್ತಾರೆ, ಸೊ ಮಗಳಾಗಿ ಬರಬೇಕು ಅಂತ ಅವರ ಒಂದು ಅಭಿಪ್ರಾಯ. ಸೊ ಸೊಸೆ ಆದವಳನ್ನು ಯಾವ ರೀತಿಯಾಗಿ ನೋಡ್ಕೋಬೇಕು ಅನ್ನೋದು ಅತ್ತೆಯ ಒಂದು ಕರ್ತವ್ಯ ಕೂಡ ಇರುತ್ತೆ. ಮಗಳಂತೆ ಬೇಕು ಅನ್ನೋ ಅತ್ತೆಗೆ ಅದನ್ನು ಮಗಳಂತೆ ಪಾಲಿಸ್ಬೇಕು ಅನ್ನೋದು ಅತ್ತೆದು ಒಂದು ಗುಣ ಇರಬೇಕು. ಸೊ ಇವಾಗಿನ ದಿನದಲ್ಲಿ ಏನಾಗ್ತಾ ಇದೆ ಅಂದರೆ, ಮದುವೆ ಆದ ತಕ್ಷಣ ಮನೆಯನ್ನು ಬೇರೆ ಮಾಡ್ತಾ ಇದ್ದಾರೆ ಜಾಸ್ತಿ ಜನ. ಅಂದರೆ ನಾನಾಯಿತು, ನನ್ನ ಮಗು, ಗಂಡ ಈ ರೀತಿಯಾಗಿ ಸಪ್ರೇಟಾಗಿರಬೇಕು, ಅತ್ತೆ ಮಾವನ ಜೊತೆ ಇರೋದು ಬೇಡ, ನಾನು ಎಲ್ಲಿ ಕೆಲಸ ಮಾಡಬೇಕು ಅಂತ ಸೋಂಬೇರಿತನ ತೋರಿಸ್ತಿರ್ತಾರೆ. ಅಂಥವ್ರಿಗೆ ನಮ್ಮ ಒಂದು ಕಾರ್ಯಕ್ರಮದ ಮೂಲಕ ಒಂದು ಒಳ್ಳೆ ಸಂದೇಶ ಹೋಗಬೇಕು. ಮನೆಗೆ ಸೊಸೆಯಾಗಿ ಬಂದವಳು ಅತ್ತೆ ಮಾವನ ಯಾವ ರೀತಿಯಾಗಿ ನೋಡ್ಕೋಬೇಕು, ಇನ್ನು ಅತ್ತೆ ಮಾವ ಆದವರು ಸೊಸೆನ ಯಾವ ರೀತಿಯಾಗಿ ನೋಡ್ಕೋಬೇಕು ಅನ್ನೋದನ್ನು ಈ ಕಾರ್ಯಕ್ರಮದ ಮೂಲಕ ಒಂದು ಒಳ್ಳೆಯ ಸಂದೇಶವನ್ನು ಕೊಡಿ ಗುರುಜಿ. ಖಂಡಿತವಾಗೂ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ ಕೇಳಿದೆ ಮಗನೆ. ಯಾಕಂದರೆ ಮೊದಲನೇದಾಗಿ ಫಸ್ಟಿಂದ ಎತ್ಕೊಂಡ್ಬಿಡೋಣ. ಯಾವ ರೀತಿ ಅಂತಂದರೆ, ತಂದೆ ತಾಯಿಯರು ಕನ್ಯಾದಾನವನ್ನು ಮಾಡ್ತಕ್ಕಂಥದ್ದು ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು. ತನ್ನ ಕರುಳಿನ ಬಳ್ಳಿಯನ್ನು ಪ್ರತಿಯೊಬ್ಬ ತಂದೆ ತಾಯಿಯೂ ಹೆಣ್ಣುಮಗಳನ್ನು ಧಾರೆ ಎರೆದು ಕೊಡ್ತಕ್ಕಂಥದ್ದು, ಆ ಮನೆಯ ವಂಶಾಭಿವೃದ್ಧಿ ಆಗಲಿ ಅಂತಕ್ಕಂಥದ್ದು. ತಂದೆ ತಾಯಿಗಳು ಹೇಳೋದಷ್ಟೇ, ನೋಡಮ್ಮ ಇದು ನಿನ್ನ ಮನೆ, ಆ ಮನೆಗೆ ನೀನು ಹೊಸ್ದಾಗಿ ಹೋಗ್ತಾ ಇರ್ತೀಯ, ಆ ಮನೆಯ ವಾತಾವರಣಕ್ಕೆ ಸರಿದೂಗಿಕೊಂಡು ನಮಗೆ ಮಾನ ಮರ್ಯಾದೆ ತಗೊಂಡು ನಮಗೊಂದು ಒಳ್ಳೆಯ ಹೆಸರು ತಗೊಂಡು ಬಾ ಅಂಥೇಳಿ ಕನ್ಯಾದಾನವನ್ನು ಯಾರೋ ಗೊತ್ತು ಗುರಿ ಇಲ್ಲದೆ ಇರ್ತಕ್ಕಂಥ ಅಳಿಯನಿಗೆ ಪಾದವನ್ನೆಲ್ಲ ತೊಳೆದು ತನ್ನ ಕರಳು ಬಳ್ಳಿ ಇರ್ತಕ್ಕಂಥ ಹೆಣ್ಣುಮಗಳನ್ನು ವಂಶಾಭಿವೃದ್ಧಿ ಆಗಲಿ ಅಂತ ಅವನಿಗೆ ಕೈಗೆ ಕೊಡ್ತಕ್ಕಂಥದ್ದು ತಂದೆ ತಾಯಿಗಳ ಕರ್ತವ್ಯ. ಕನ್ಯಾದಾನ ಈ 4 ದಾನಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ದಾನಗಳಲ್ಲಿ ಅನ್ನದಾನ, ಗೋದಾನ, ಸುವರ್ಣದಾನ, ಕನ್ಯಾದಾನ. ಅನ್ನದಾನ ಹಸಿದು ಬಂದವರಿಗೆ ಅನ್ನದಾನ ಕೊಡ್ತಕ್ಕಂಥದ್ದು,
ಗೋದಾನ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಂದು ಹಸುವನ್ನು ಗೋಶಾಲೆಗೆ ಬಿಡ್ತಕ್ಕಂಥದ್ದು ಮಾಡಬೇಕು. ಯಾಕಂದರೆ ನಾವು ಸತ್ತ ನಂತರ ವೈತರಣ ನದಿ ಒಳಗಡೆ ಬಾಲ್ದಲ್ಲಿ ಬಂದು ಕಾಮಧೇನು ಎತ್ತತಕ್ಕಂಥದ್ದು ಈ ಆತ್ಮವನ್ನು, ಈ ದೇಹವನ್ನು. ಅಲ್ಲಿ ವೈತರಣ ನದಿ ಅಂದರೆ ಸುಡು ಬೆಂಕಿ, ಅದು ಅಗ್ನಿಯ ಜ್ವಾಲೆ. ಇವಾಗ ಏನು ಮಾನಸ ಸರೋವರ ಕೈಲಾಸ ಅಂತ ಏನಿದೆ, ಅಲ್ಲಿ ಇರ್ತಕ್ಕಂಥದ್ದೇ ವೈತರಣ ನದಿ. ಆ ವೈತರಣ ನದಿಯನ್ನೇ ಅಗ್ನಿ ಸುಡುವಂಥ ಬೆಂಕಿಯ ಜ್ವಾಲೆ. ಅಲ್ಲಿಂದನೇ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗ್ತಕ್ಕಂಥದ್ದು, ನರಕ ಸುಖ ದುಃಖಗಳೆಲ್ಲ ಸ್ಟಾರ್ಟ್ ಆಗ್ತಕ್ಕಂಥದ್ದು. ನಾವೇನು ದಾನ ಧರ್ಮಗಳು ಮಾಡಿತೀವೋ ಅಲ್ಲಿ ಗೋಮಾತೆ ಬಂದು ಬಾಲದಲ್ಲಿ ಎತ್ತತಕ್ಕಂಥದ್ದು ನಮಗೆ. ಇನ್ನು ಸುವರ್ಣದಾನ, ಏನಿದು ಸುವರ್ಣದಾನ ಅಂದರೆ ಅರ್ಥ ಏನು ಅಂತಂದರೆ, ಯಾರಾದರೂ ಒಬ್ಬರು ಬಡವರು ನಿರ್ಗತಿಕರು ಬಂದು ನನ್ನ ಮಗಳಿಗೆ ನಾನು ಮದುವೆ ಮಾಡ್ತಾಯಿದ್ದೀನಿ ಅಂತ ನಿಮ್ಮ ಕಿವಿಗೆ ಬಿದ್ದ ತಕ್ಷಣ ನಿಮ್ಮಲ್ಲಿರ್ತಕ್ಕಂಥ 50 ರೂಪಾಯಿ ಆಗಲಿ, 10 ರೂಪಾಯಿ ಆಗಲಿ, 100 ರೂಪಾಯಿ ಆಗಲಿ, ಇದು ಮಾಂಗಲ್ಯಕ್ಕೆ ಯೂಸ್ ಮಾಡಪ್ಪ ಅಂತ ನೀವು ಕೊಡಬೇಕು. ಅದು ನಿಮ್ಮ ಕರ್ತವ್ಯನೂ ಕೂಡ. ಯಾಕಂದರೆ ಮಾಂಗಲ್ಯ ಧಾರಣೆ ಮಾಡಬೇಕಾದ್ರೆ ಒಳ್ಳೆಯವರು ಕೆಟ್ಟವರು ಎಲ್ಲರೂ ಮುಟ್ಟಿ ಆ ಮಾಂಗಲ್ಯ ಧಾರಣೆ ಮಾಡುತ್ತಿರತಕ್ಕಂಥದ್ದು ಧಾರೆ ಸಮಯದಲ್ಲಿ. ಹಾಗಾಗಿ ಆ ಸುವರ್ಣ ದಾನಕ್ಕೆ ದಾನವಾಗಿ ಕೊಡ್ತಕ್ಕಂಥದ್ದು ಮಾಡಿದಾಗ ಖಂಡಿತವಾಗೂ ನಿಮಗೂ ಒಳ್ಳೆಯದಾಗುತ್ತೆ. ಇನ್ನು ಕನ್ಯಾದಾನ, ನಾವು ಎತ್ತು ಒತ್ತು ಸಾಕಿ ಸಲ್ವಿ ದೊಡ್ಡದು ಮಾಡಿ 9 ತಿಂಗಳು ಎತ್ತು ಒತ್ತು ಗೊತ್ತು ಗುರಿನೇ ಇರಲ್ಲ, ಆ ಮನೆಗೆ ಈ ಮಗಳು ಹೋಗ್ತಕ್ಕಂಥದ್ದು, ವಂಶಾಭಿವೃದ್ಧಿ ಮಾಡ್ತಕ್ಕಂಥದ್ದು ಮಾಡಿ ಕನ್ಯಾದಾನ ಮಾಡ್ತಿರಲ್ಲ, ಅದು ಸರ್ವಶ್ರೇಷ್ಠವಾಗಿರ್ತಕ್ಕಂಥ ದಾನ. ಆ ಹೆಣ್ಣುಮಗಳು ಗೊತ್ತು ಗುರಿ ಇರಲ್ಲ, ಆ ಮನೆಗೆ ವಾತಾವರಣಕ್ಕೆ. ತಂದೆ ತಾಯಿಗಳ ಮನೇಲಾದರೆ ಆಟ ಆಡ್ಕೊಂಡಿರ್ತಾಳೆ, ಒಂದು ತಪ್ಪು ಮಾಡಿದ್ರು ಕೂಡ ಸರಿದು ಹೋಗುತ್ತೆ. ಅಲ್ಲೇನಾದರೂ ಒಂದು ಪಾತ್ರೆ ಒಡೆದಾಕಿದ್ರು ಕೂಡ, ಒಂದು ಮೊಬೈಲ್ ಹೊಡೆದಾಕಿದ್ರು ಕೂಡ ಬಿಡು ನನ್ನ ಮಗಳು ತಾನೆ ಅನ್ನೋದು ತಂದೆ ತಾಯಿಗಳು ಕ್ಷಮಿಸುವಂಥ ಗುಣ ಇರುತ್ತೆ. ಆದರೆ ಹೋಗಿದ ಮನೆಗಳಲ್ಲಿ ಅವ್ರಿಗೊಂದು ರಿಸ್ಟ್ರಿಕ್ಷನ್ ಅಂತ ಇರುತ್ತೆ, ಏನು ಹಿಂಗೇ ಇರಬೇಕು, ಹಿಂಗೇ ಮಾಡಬೇಕು ಅಂತ ಅತ್ತೆದು. ಯಾಕಂದರೆ ಹಿಂದಿನ ಕಾಲದಿಂದನೂ ಅವ್ರು ನಡ್ಕೊಂಬಂದಿರ್ತಕ್ಕಂಥ ದಾರಿ ಆ ರೀತಿ ಇರುತ್ತೆ. ಹಾಗಾಗಿ ಮನೆಯಲ್ಲಿ ಹೊಸ್ದಾಗಿ ಹೋಗಿರ್ತಕ್ಕಂಥ ಸೊಸೆ ಆ ಮನೆಗೆ ಹೊಂದಾಣಿಕೆ ಆಗೋ ಥರ ನೀವು ನಡ್ಕೊಳ್ಳಿ. ಯಾಕಂದರೆ ನಾವು ನಡ್ಕೋತೀವಿ ಗುರುಗಳೇ, ನಮ್ಮ ಅತ್ತೆನೇ ನಮ್ಗೆ ಅಡ್ಜಸ್ಟ್ ಆಗೋಲ್ಲ. ಖಂಡಿತವಾಗೂ ನೋಡಿ, ಇವತ್ತು ನೀನು ಸೊಸೆಯಾಗಿ ಹೋಗಿರ್ತಕ್ಕಂಥದ್ದು ನಾಳೆ ನೀನು ಅತ್ತೆ ಆಗೋಳು, ನಾಳೆ ನಿನ್ನ ಗರ್ಭದಲ್ಲೂ ಮಗುವಾಗುತ್ತೆ, ನಿನಗೂ ಸೊಸೆ ತರಬೇಕಾಗುತ್ತೆ. ಅದನ್ನೇ ಯೋಚನೆ ಮಾಡ್ತಕ್ಕಂಥದ್ದು ಹೆಣ್ಮಕ್ಳಲ್ಲಿ ತುಂಬ ಇರ್ತಕ್ಕಂಥದ್ದು. ಯಾಕಂದರೆ ಇಬ್ಬರದು ತಪ್ಪಿದೆ ಇದರಲ್ಲಿ, ಅತ್ತೆದು ತಪ್ಪಿದೆ. ಮಗನಿಗೆ ಮುಖ ನೋಡಬೇಕು ಅತ್ತೆ ಆದವಳು, ಆದರೆ ಹೆಂಡತಿ ಆದವಳು ಗಂಡನ ಮುಖ ನೋಡ್ತಕ್ಕಂಥದ್ದು ಮಾಡಿದಾಗ ಈ ಸಾಂಸಾರಿಕ ಜೀವನ ಹೊಂದಾಣಿಕೆ ಮುಖ್ಯ. ನೀವು ಅಲ್ಲಿ ಹೊಸ್ದಾಗಿ ಹೋಗ್ತಕ್ಕಂಥ ಜಾಗದಲ್ಲಿ ಆ ಪರಿಸರವನ್ನು ನೋಡಿ, ಏನು ಮೊದಲು ಮಾಡಬೇಕು, ನಾನು ಈ ಮನೆ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ಅಭಿವೃದ್ಧಿ ಪಥದ ಕಡೆಗೆ ಹೋಗಿ ಜಗಳ ಮಾಡೋದಲ್ಲ. ನನ್ನ ಗಂಡನ್ನ ನನಗೆ ಇವತ್ತು ತಾಳಿ ಕಟ್ಟಿದ್ದಾನೆ, ಸರ್ವಸ್ವನು ನನಗೆ ಅವನೇ, ನಾನು ಅವನಿಗೆ ಚೆನ್ನಾಗಿ ನೋಡ್ಕೋಬೇಕು. ನನ್ನ ಅತ್ತೆದು ಬಿಟ್ಬಿಡು, ನನಗೆ ಅದರಲ್ಲಿ ಅವಶ್ಯಕತೆ ಇಲ್ಲ, ನನ್ನ ಗಂಡನ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅನ್ನೋ ಮನೋಭಾವ ನಿಮಗೆ ಬರಬೇಕು. ಯಾಕಂದರೆ ಪ್ರತಿಯೊಬ್ಬ ಹೆಣ್ಣಿಗೆ ತನ್ನ ಗಂಡನ ಯಶಸ್ಸು ಕಾಯಬೇಕು, ಮುಖ್ಯ, ಯಶಸ್ಸು ಮುಖ್ಯ. ನೀವು ಮಾಡ್ತಕ್ಕಂಥ ಒಂದು ಯಾವುದೇ ಒಂದು ಕಾರ್ಯಕ್ರಮದಲ್ಲಾಗಲಿ ನೀವೇನು ಅನುಷ್ಠಾನ ಮಾಡ್ತೀರೋ, ಏನು ರೀತಿ ನಡ್ಕೋತೀರೋ ಆ ಮನೆ ಅಭಿವೃದ್ಧಿ ಆಗ್ತಾ ಇರುತ್ತೆ. ಯೋಚನೆ ಮಾಡಿ, ಕುಂತ್ಕೊಂಡು ನೀವೇ ಯೋಚನೆ ಮಾಡಿ. ಇಲ್ಲಿ ಸರಿ ತಪ್ಪುಗಳೆಲ್ಲ ಇಬ್ಬರದು ತಪ್ಪಿರ್ಬೋದು, ಆದರೆ ನೀನು ಹೊಸ್ದಾಗಿ ಆ ಮನೆಗೆ ಬಂದಿದೆಯಲ್ಲ, ಅದು ನಿನ್ನ ಮನೆ. ತವ್ರ ಮನೆಗೆ ಬಿಟ್ಟು ನೀನು ಯಾವಾಗ ಗಂಡನ ಮನೆಗೆ ಮಾಂಗಲ್ಯ ಧಾರಣೆ ಮಾಡಿಕೊಂಡು ಆ ಮನೆಗೆ ಬರ್ತೀಯೋ, ಆ ಮನೆ ನಿನ್ನದು, ನಿನ್ನದೇ ಆದಂಥ ಒಂದು ಸಂಸಾರ, ನಿನ್ನದೇ ಆದಂಥ ಒಂದು ಪುಟ್ಟ ಸಂಸಾರ. ಈಗ ನಿಮ್ಮತ್ತೆ ಯಾವ ರೀತಿ ಮದುವೆ ಮಾಡ್ಕೊಂಡು ಬಂದ್ಲೋ ಆ ಮನೆಗೆ, ಅದೇ ರೀತಿ ನೀನು ಆ ಮನೆಗೆ ಬಂದಿರತಕ್ಕಂಥ ಸೊಸೆ. ಮೊದಲು ಅವಳು ಸೊಸೆಯಾಗಿ ಬಂದಿದ್ದು, ಇವತ್ತು ನಿಮ್ಗೆ ಅತ್ತೆ ಆಗಿದ್ದಾಳೆ, ನಾಳೆ ನೀನು ಅತ್ತೆ ಆಗೋಳು. ನಿಮ್ಮಲ್ಲಿ ಹೊಂದಿರತಕ್ಕಂಥ ಈಗ ಯೂತು ನೀವು ಇವಾಗ ಇದನ್ನೆಲ್ಲ ಕಲಿಬೇಕಾಗ್ತದೆ. ಹಿಂದಿನ ಕಾಲದವ್ರಿಗೆ ಬಿಟ್ಬಿಡಿ, ಆ ಅತ್ತೆದೇರಿಗೆ ನಾನೇನು ಹೇಳಲ್ಲ, ಯಾಕಂದರೆ ಅವ್ರು ನಡೆದು ಬಂದ ದಾರಿನೇ ಬೇರೆ ಇರುತ್ತೆ. ಆದರೆ ನೀವು ಇವಾಗ ಇರ್ತಕ್ಕಂಥ ಯೂತ್ಗಳು ಏನು ಮಾಡಬೇಕು, ಆ ಮನೆಗೆ ಸರಿ ದೂಕೊಂಡು ಆ ಮನೆಯಲ್ಲಿರ್ತಕ್ಕಂಥ ವಾತಾವರಣಗಳನ್ನು ಅರ್ಥಕೊಂಡು ನಿನ್ನ ಗಂಡನ ಮನಸ್ಸನ್ನು ಗೆಲ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಮಾಡಿ. ಯಾಕಂದರೆ ಅವನು ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಟೆನ್ಷನ್ ಇರ್ತಕ್ಕಂಥದ್ದು, ಬಂದ ತಕ್ಷಣನೇ ನೀವು ದೂರ ಹೇಳ್ತಕ್ಕಂಥದ್ದು, ನಿಮ್ಮಮ್ಮ ಹಿಂಗೆ ಮಾಡಿದ್ಲು, ನಿಮ್ಮಮ್ಮ ಹಿಂಗೆ ನಡ್ಕೊಂಡು, ನಿಮ್ಮಮ್ಮ ಹಿಂಗೆ ಬೈದ್ಲು, ಅವ್ನಿಗೇನಾಗುತ್ತೆ, ಇರಿಟೇಟ್ ಆಗುತ್ತೆ. ಅವ್ನು ಕಷ್ಟ ಬಿದ್ದು ಮಾಡಿಕೊಂಡು ಕೆಲಸ ಬಂದಿರ್ತಾನೆ, ನಿಮಗೋಸ್ಕರ ತ್ಯಾಗ ಮಾಡ್ತಾ ಇರ್ತಾನೆ. ಹೊರಗಡೆ ಊಟ ತಿಂದಿದ್ದಾನೋ ಬಿಟ್ಟಿದ್ದಾನೋ, ಬಿಸಿಲಲ್ಲೋ ಮರಳೆಲ್ಲೋ ಈ ಟ್ರಾಫಿಕಲ್ಲಿ ಗಾಡಿ ಓಡಿಸ್ಕೊಂಡು ಎಷ್ಟು ಟೆನ್ಷನಿಂದ ಮನೆಗೆ ಬಂದಿರ್ತಾನೆ. ಅವನ್ನ ನೀವು ಸರಿಯಾಗಿ ಗಮನಿಸಲ್ಲ. ಯಾವಾಗ ನೋಡಿದ್ರು ಕಂಪ್ಲೇಂಟೇ ಹೇಳ್ತಾ ಇದ್ರೆ ಅವ್ನಿಗೇನಾಗುತ್ತೆ, ಈ ಜೀವನನೇ ಸಾಕಪ್ಪ ಅನ್ನಿಸ್ತಿರುತ್ತೆ. ಅವನೊಬ್ಬ ಇಲ್ಲ ಅಂತಂದರೆ ತಾಯಿಗೂ ನೊಂದ್ಕೊಳ್ತೀರಿ, ಗಂಡ ಇಲ್ಲ ಅಂತ ನೀವು ನೊಂದ್ಕೋತೀರಿ. ಅವನೇನಾದ್ರು ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ, ಗಾಡಿ ಓಡಿಸ್ಬೇಕಾದ್ರೂ ಕೂಡ ಸಂತೋಷದಿಂದ ಓಡಿಸ್ಲಿಲ್ಲ ಅಂದರೆ, ಏನಾದ್ರು ಹೆಚ್ಚು ಕಡಿಮೆ ಆದರೆ ನಿಮ್ಮನ್ನು ನೋಡೋರು ಯಾರು, ತಾಯಿ ನೋಡೋರು ಯಾರು, ಅವನೇ ನೋಡಬೇಕು, ಮಗನೇ ನೋಡಬೇಕು. ಈ ಕಡೆ ಗಂಡನೇ ನಿಮಗೆ, ನಿಮ್ಮ ಗಂಡನೂ ಕೂಡ ಆಕೆಗೆ ಮಗನೂ ಕೂಡ. ಹಾಗಾಗಿ
ಕಟ್ಕೊಂಡು ಬಂದಿರತಕ್ಕಂಥ ಹೆಂಡತಿಗೆ ಧರ್ಮಪತ್ನಿ ಆಗಿರ್ತಕ್ಕಂಥವಳಿಗೆ ಇದನ್ನೆಲ್ಲ ಯೋಚನೆ ಮಾಡಿ ಇವಾಗಿನ ಯೂತ್ಗೆ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಹೆಣ್ಮಕ್ಳಿಗೆ, ಅದು ನಿಮ್ಮ ಕುಟುಂಬ, ಆ ಕುಟುಂಬನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ. ಅಕಸ್ಮಾತ್ ಕೇಳಿಲ್ವಾ ಬಿಟ್ಬಿಡಿ, ಗಂಡನ ಮುಖ ನೋಡಿ. ನಿಮಗೆ ತಾಳಿ ಕಟ್ಟಿರ್ತಕ್ಕಂಥವ್ನು ನಿಮ್ಮ ದೇಹದಲ್ಲಿ ಅರ್ಧ ಭಾಗ ಇರತಕ್ಕಂಥ ನಿಮ್ಮ ಗಂಡನ ಮುಖವನ್ನು ನೋಡಿ, ಆ ವಾಸ್ತುವಿನ ಖಂಡಿತವಾಗೂ ನೀವು ನೋಡ್ಕೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಮುಂದಿನ ದಿನಮಾನಗಳಲ್ಲಿ ಕೆಲವೊಂದು ಅನುಷ್ಠಾನಗಳನ್ನೆಲ್ಲ ನೀವು ಮಾಡ್ತಾ ಬನ್ನಿ, ಖಂಡಿತವಾಗೂ ನೀವು ತುಂಬ ಚೆನ್ನಾಗಿರ್ತೀರ. ಬೆಳಿಗ್ಗೆ ಎದ್ದು ಆ ಬಾಕ್ಲಲ್ಲಿರ್ತಕ್ಕಂಥ ವಾಸ್ಕಲ್ಲನ್ನು ತೊಳೆದು ಅರ್ಶಿನ ಕುಂಕುಮ ಇಟ್ಟು ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು ಮಾಡಿ, ಗಂಡನಿಗೆ ಅವನು ಪ್ರಯಾಣ ಮಾಡಬೇಕಾದ್ರೆ, ಕೆಲಸಕ್ಕೆ ಹೋಗ್ಬೇಕಾದ್ರೆ ನಗ್ನಗ್ತಾ ಕೆಲಸಕ್ಕೆ ಕಳಿಸ್ಕೊಡಿ. ಅರ್ಶಿನ ಕುಂಕುಮ ಹಾಕಿ ಸ್ನಾನ ಮಾಡಿಕೊಂಡು ಹೋಗ್ಬಿಟ್ಟು ಬನ್ನಿ ಅಂತ ನೀವು ಒಂದು ಮಾತು ಹೇಳಿದ್ರು ಕೂಡ ಅವನು ಹೋಗೋ ಕೆಲಸ ಯಶಸ್ವಿ ಆಗುತ್ತೆ, ನಿಮ್ಮ ಮನೆ ಅಭಿವೃದ್ಧಿ ಆಗುತ್ತೆ. ಅವನು ಕೆಲಸಕ್ಕೆ ಹೋಗೋ ಸಮಯದಲ್ಲೇ ಗಲಾಟೆ ಮಾಡಿಕೊಂಡು ಜಗಳ ಮಾಡಿಕೊಂಡು ಯಾವಳ ಜೊತೆಲ್ಲ ಇದ್ದೆ, ಏನೇನೋ ಮಾಡ್ಕೊಂಡು ಬಂದಿದ್ಯಾ, ಫೋನಲ್ಲಿ ಅಟೆಂಡ್ ಮಾಡಿಕೊಂಡೆ, ಕೆಲವೊಂದು ಪರಿಸ್ಥಿತಿಗಳು ನಿಮಗೆ ಗೊತ್ತಿರಲ್ಲ. ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಾಮಾಣಿಕತೆ ಇರಬೇಕು ಹೆಣ್ಮಕ್ಳಲ್ಲಿ. ನೀವು ಪ್ರತ್ಯಕ್ಷವಾಗಿ ಅವ್ನು ನನ್ನ ಗಂಡ ಅಲ್ಲಿ ಮನಗಿದ್ದ, ಅಲ್ಲೇನೋ ಮಾಡ್ತಾಯಿದ್ದ ಅಂದರೂ ಕೂಡ ಪ್ರಾಮಾಣಿಕತೆ ಇರಬೇಕು. ಆ ಥರ ಮಾಡಿಲ್ಲ, ನನ್ನ ಗಂಡ ಪ್ರಾಮಾಣಿಕವಾಗಿರ್ತಾನೆ, ನನಗೊತ್ತು ಅನ್ನೋ ಭಾವನೆ ನಿಮಗೆ ಬರಬೇಕು. ಆ ಮಾತೃ ಸ್ವರೂಪಿಣಿಯಾಗಿ ದಯಾ ಸ್ವರೂಪಿಣಿಯಾಗಿರ್ತಕ್ಕಂಥ ನೀವಿರ್ತಕ್ಕಂಥದ್ದು ಮಾಡಿ, ಆ ಮನೆ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ.